ಕನ್ನಡ ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಯಾಗಿದ್ದಂತಹ ವಿನಯ್ ಅವರು ಕುಟುಂಬ ಸಮೇತರಾಗಿ ನಾಡಾದಿದೇವತೆ ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದಿದ್ದಾರೆ. ನಮ್ಮ ಜೊತೆ ವಿನಯ್ ಹಾಗೂ ಕುಟುಂಬದವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ವಿನಯ್ ಸರ್, ಆಫ್ಟರ್ ಬಿಗ್ ಬಾಸ್ ಹೇಗಿದೆ ರೆಸ್ಪಾನ್ಸ್? ಸರ್, ನೀವೇ ನೋಡ್ತಾ ಇದ್ದೀರಾ, ಅಂದರೆ ದೇವ್ರ ದರ್ಶನಕ್ಕೆ ಬಂದಿದ್ದು ಆ್ಯಂಡ್ ಇಲ್ಲಿ ನಮ್ಮ ದೇವ್ರಗಳ ದರ್ಶನ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ ಇಷ್ಟು ಪ್ರೀತಿ ಸಿಗ್ತಾ ಇರೋದು ನೋಡಿ ಆ್ಯಂಡ್ ಇಷ್ಟು ಜನ ನೋಡಿ. ನಮಗೆ ಆರ್ಟಿಸ್ಟ್ಗಳಾದವ್ರಿಗೆ ಇದಕ್ಕಿಂತ ಪ್ರೀತಿ ಇನ್ನೇನು ಬೇಕು ಸರ್? ಜನರ ಪ್ರೀತಿನೇ ನಮಗೆ ತುಂಬ ದೊಡ್ಡದು. ದೇವ್ರ ಹತ್ರ ಏನು ಬೇಡ್ಕೊಂಡ್ರಿ ಸರ್? ಈ ಪ್ರೀತಿ ಯಾವತ್ತೂ ಕಡಿಮೆ ಆಗದೆ ಇರಲಿ, ಇನ್ನಷ್ಟು ಜಾಸ್ತಿ ಆಗಲಿ ಅಂತ ಬೇಡ್ಕೊಂಡೆ ಸರ್. ಬಿಗ್ ಬಾಸ್ ಏನೆಲ್ಲ ಪ್ರಾಜೆಕ್ಟ್ಗಳಿಗೆ ಸಹಿ ಹಾಕಿದ್ದೀರಿ ಅಥವಾ ಏನೆಲ್ಲ ನಿಮ್ಮ ಯೋಜನೆಗಳಿದೆ ಸರ್? ಸರ್, 3 ಕನ್ನಡ ಸಿನಿಮಾ ಆಗಿದೆ, ಮಾತುಕತೆನಲ್ಲಿದೆ. ಒಂದು ಮಲಯಾಳಂ ಒಂದು ತೆಲುಗು ಸಿನಿಮಾಗೆ ಅಪ್ರೋಚ್ ಮಾಡಿದ್ದಾರೆ. ಸೊ 1 ವಾರದ ಇಂಪ್ರೂವ್ಮೆಂಟ್ಸ್ ಇದು. ಸೊ ದೇವ್ರ ದಯೆಯಿಂದ ಇನ್ನು ಮುಂದಕ್ಕೆ ಸಿನಿಮಾಗಳು ಬರೋದು ಎಲ್ಲ ಸ್ಕ್ರಿಪ್ಟ್ಗಳು ನೋಡಿ ಡಿಸೈಡ್ ಮಾಡ್ತಾ ಇದೀವಿ ಸರ್. ತುಂಬಾ ಮಿಸ್ ಮಾಡ್ಕೊಂಡಿದ್ರು ಸರ್ ಮನೆಯಲ್ಲಿ. ಬಿಗ್ ಬಾಸ್ ನೋಡೋರೆಲ್ಲ ಹೇಳ್ತಿದ್ರು 112 ದಿನ ಬಿಟ್ಟಿರ್ತಿದ್ರು ಫ್ಯಾಮಿಲಿನ. ಪ್ರತಿ ಹಂತದಲ್ಲೂ ಕೂಡ ಅವ್ರ ವೈಫು ಮತ್ತೆ ಮಗನ ಹೆಸರು ಹೇಳ್ತಿದ್ರು ಅಂತ. ಜೊತೆಲೆ ಈಗಲೂ ಕುಟುಂಬ ಸಮೇತರಾಗಿ ಬಂದಿದ್ದೀರಿ ಸರ್. ಫ್ಯಾಮಿಲಿ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಸರ್ ನಿಮಗೆ? ಸರ್, ಬರೀ ನನಗಲ್ಲ, ಫ್ಯಾಮಿಲಿ ಅನ್ನೋದು ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನನ್ನ ಜಗತ್ತಿನಲ್ಲಿರೋದು ಇವರಿಬ್ಬರೇ. ಇವರಿಬ್ಬರು ಬಿಟ್ಟರು ನನಗೆ ಬೇರೆ ಜಗತ್ತೇ ಇಲ್ಲ. ಸೊ ಇವರಿಬ್ಬರನ್ನ ಬಿಟ್ಟು 112 ದಿವಸ ಇದ್ದಿದ್ದು ತುಂಬ ನೋವಾಗೋದು, ತುಂಬ ಒಂದಷ್ಟು ಹೇಳ್ಕೊಳಕ್ಕಾಗದೇ ಇರೋ ಅಷ್ಟು ಬೇಜಾರಾಗೋದು. ಬಟ್ ಎಲ್ಲೋ ಖುಷಿ ಇದೆ, ಅಂದರೆ ಇವರಿಬ್ಬರನ್ನ ಪ್ರೌಡ್ ಮಾಡಿದ್ದೀನಿ ಅನ್ನೋ ಒಂದು ಫೀಲ್ ಇದೆ. ಸೊ ಎಲ್ಲ ದೇವ್ರದೇ ಸರ್, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಒಳಗಡೆ ಅಷ್ಟೊಂದು ಅಗ್ರೆಸಿವ್ ಆಗಿರೋ, ಇಷ್ಟೊಂದು ಸಾಫ್ಟ್ ಆಗಿದ್ರಿ, ಎಲ್ಲ ಜನಗಳು ಮಾತಾಡಿಸ್ಬೇಕಾದ್ರೆ ಜಾಯಲ್ ಆಗಿರ್ತೀರಿ, ಹೆಂಗೆ ಸರ್? ಸರ್, ಅದು ಗೇಮ್ ಯಾವಾಗ ಆಡಬೇಕು, ಅಲ್ಲಿ ಏನು ಅಗ್ರೆಷನ್ ತೋರಿಸ್ಬೇಕು ಅಷ್ಟು ಮಾತ್ರ ಮಾಡ್ತಿದ್ದೆ ನಾನು. ಸಾಧಾರಣವಾಗಿ ನಾನು ಹೀಗೆ ಇರೋದು. ಅಗ್ರೆಷನ್ ಅನ್ನೋದು ಬರೀ ಗೇಮ್ಸ್ ಆಡೋವಾಗ ಮಾತ್ರ ಬರುತ್ತೆ, ಅಥವಾ ತಪ್ಪೆಲ್ಲಾಗತ್ತೋ ಅಲ್ಲಿ ಬರುತ್ತೆ. ಜನಗಳ ಮಧ್ಯದಲ್ಲಿ ಬರೀ ಪ್ರೀತಿನೇ ಸರ್ ಬರೋದು ನನಗೆ. ವಿನಯ್ ಸರ್ದು ಇವತ್ತಿನ ಮೈಸೂರ್ದು ಟೂರ್ ಪ್ಲಾನ್ ಏನು ಸರ್? ಸರ್, ಇದಾದ್ಮೇಲೆ ಇನ್ನೂ ನೋಡಬೇಕು. ನಮ್ರತಾ ಇದ್ದಾರೆ, ನನ್ನ ರಕ್ಷಕ್ ಇದ್ದಾನೆ, ಮೈಕಲ್ ಇದ್ದಾರೆ. ಸೊ ಮೈಸೂರೆಲ್ಲ ಒಂದು ರೌಂಡ್ ಹಾಕೋಣ ಅನ್ಕೊಂಡಿದ್ದೀವಿ. ಮುಂದಕ್ಕೆ ಏನು ಪ್ಲಾನ್ಸ್ ಅಂತ ಇವಾಗ ಡಿಸೈಡ್ ಮಾಡ್ತೀವಿ. ನೀವು ತುಂಬಾ ನಾನ್ ವೆಜ್ ಇಷ್ಟಪಡ್ತಿರಂತೆ, ನಾನ್ ವೆಜ್ ಹೋಟೆಲ್ಗೆ ಹೋಗೋದು ಆ ಥರದ್ದು ಪ್ಲಾನ್ ಇದೆ. ದೇವಸ್ಥಾನದಲ್ಲಿ ಮಾತಾಡಬಾರ್ದು, ಸೊ ಅದಕ್ಕೆ ಸುಮ್ಮನೆ ಇದ್ದೀನಿ. ಜನಗಳ ಪ್ರೀತಿಗೆ ಏನಂತ ಹೇಳ್ತೀರಿ ಸರ್? ಅಂದ್ರೆ ನೀವು ಹೋಗುತ್ತವೆಲ್ಲ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದು, ನಿಮ್ಮ ಒಟ್ಟಿಗೆ ಫೋಟೋ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿರೋದು, ಪ್ರತಿಯೊಬ್ರು ವಿಜಿ ಅಂತ ಕೂಗ್ತಿದ್ದಾರೆ. ಈಗ ಹೊಸ ಟೈಟಲ್ ಹೇಗೆ ಅನಿಸ್ತದೆ ಸರ್? ಎಲ್ಲ ಟೈಟಲ್ಗಳು ಈ ಜನರೇ ಕೊಟ್ಟಿರೋದು. ಅವ್ರು ಏನು ಕರೆದ್ರು ನನ್ನ ಖುಷಿನೇ. ಆನೆ ಅಂತ ಇದ್ದಾರೆ, ವಿಜಿ ಅಂತ ಇದ್ದಾರೆ. ತುಂಬ ಖುಷಿ ಆಗತ್ತೆ ಸರ್. ಈ ಪ್ರೀತಿಗೋಸ್ಕರನೇ ಅಲ್ವಾ ನಾವು ಹಂಬಲಿಸೋದು ಪ್ರತಿ ನಿಮಿಷನೂ. ತುಂಬ ಖುಷಿ ಆಗ್ತಿದೆ. ಅಂದರೆ ಈ ಥರ ಒಂದು ಕ್ರೌಡು ನನ್ನ ಲೈಫ್ನಲ್ಲಿ ನೋಡಿರಲಿಲ್ಲ. ಆ್ಯಂಡ್ ಮೈಸೂರು ಮೊದಲೇನೆ ಹೇಳಬೇಕಾ, ಜನರು ಪ್ರೀತಿನೇ ತುಂಬ ಜಾಸ್ತಿ ಇದೆ ಇಲ್ಲಿ. ಸರ್, ಎಲ್ಲರೂ ಕೇಳ್ತಾರೆ ವಿನಯ್ ಹೀರೋನ ವಿಲನ ಅಂತ ಸರ್. ನನಗೆ ಕನೆಕ್ಟ್ ಆದವ್ರಿಗೆ ನಾನು ಹೀರೋ, ನನಗೆ ಎದುರುಗಡೆ ನಿಂತವ್ರಿಗೆ ನಾನು ವಿಲನು ಸರ್. ಬಿಗ್ ಬಾಸ್ ಕೋಕ್ ಕಂಟೆಸ್ಟೆಂಟ್ ಬಗ್ಗೆ ಹೇಳೋದಾದ್ರೆ ಸರ್, ಈಗ ನಿಮ್ ಟೀಮ್ ಅಂತ ಇತ್ತಲ್ಲ ಸರ್, ಒಳಗಡೆ ಒಂದೇ ತರ ಇದ್ರಿ, ಹೊರಗಡೆ ಬಂದಾಗ್ಲೂ ಬಾಂಡಿಂಗ್ ಅದೇ ತರ ಇದೆ. ಒಂದಷ್ಟು ಮಂದಿ ಮಾತ್ರ ನಿಮ್ ಜೊತೆಲಿ ಬಂದಿಲ್ಲ. ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್? ಇವರೇ ಬರಬೇಕು, ಇವರೇ ಬರಬಾರ್ದು ಅನ್ನೋದಿಲ್ಲ ಸರ್. ನಮ್ಮ ಜೊತೆನಲ್ಲಿ ಯಾರು ವೈಬ್ ಆಗ್ತಾರೋ, ನಮ್ಮ ಸ್ನೇಹಕ್ಕೆ ಯಾರು ಸ್ನೇಹ ಕೊಡ್ತಾರೋ ಅವರೆಲ್ಲರೂ ನಮ್ಮ ಜೊತೆನಲ್ಲಿದ್ದಾರೆ ಇವತ್ತು. ಸೊ ಅವ್ರವ್ರ ಲೈಫ್ನಲ್ಲಿ ಬ್ಯುಸಿ ಇದ್ದಾರೆ. ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾವು ನಮ್ಮ ಗುಂಪು ಜೊತೆ ಬಂದಿರೋದು ಸರ್. ಕಾರ್ತಿಕ್ ವಿನ್ ಎಷ್ಟು ಖುಷಿ ಕೊಡ್ತು ನಿಮ್ಗೆ? ಹೇಗೆ ಅನ್ನಿಸ್ತು ಸರ್? ಸರ್, ತುಂಬ ಖುಷಿ ಆಯಿತು. ನಾನು ಗೆದ್ದಷ್ಟೇ ಖುಷಿ ಆಯಿತು. ಬಿಕಾಸ್ ನಾನು ಅವನು ಜೊತೆನಲ್ಲೇ ಒಂದು ಜರ್ನಿ ಮಾಡಿದ್ದೀವಿ. ಆ್ಯಂಡ್ ಅಲ್ಲಿ ಪ್ರತಿಯೊಂದು ಟಾಸ್ಕ್ ಅವನು ಪರ್ಫಾರ್ಮ್ ಮಾಡಿದ್ದಾನೆ, ನಾನು ಪರ್ಫಾರ್ಮ್ ಮಾಡಿದ್ದೀನಿ. ನಾನು ಗೆದ್ದಷ್ಟೇ ಖುಷಿ ಇದೆ ಸರ್. ತುಂಬಾ ನೆನೀತಿದ್ರು ಸರ್ ಕಾರ್ತಿಕ್ ಅವರು ನಿಮ್ನ. ಅಂದ್ರೆ ನನ್ಗೆ ಊಟ ಹಾಕಿದವರು ಅವರು ಅಂತ ಹೇಳಿ ನೆನೆಯೋದೈತಲ್ಲ, ದೊಡ್ಡತನ ಅದು. ನಿಮ್ ಆ ಫ್ರೆಂಡ್ಶಿಪ್ಗೆ ಸರ್, ಅದು ಊಟ ಹಾಕಿದ್ದೀನಿ ಅದೆಲ್ಲ ಅವ್ನು ಸುಮ್ಮನೆ ಹೇಳ್ಕೊಳ್ತಾನಷ್ಟೇ. ಆ ಥರ ಎಲ್ಲ ಏನಿಲ್ಲ. ಒಂದು ಫ್ರೆಂಡ್ಸು ಸರ್. ಅಂದರೆ ಜೊತೆನಲ್ಲೇ ಇಂಡಸ್ಟ್ರಿಗೆ ಬಂದಿದ್ದು, ಒಂದು ಸ್ಟ್ರಗಲ್ ಇತ್ತು. ಅದನ್ನು ಊಟ ಹಾಕಿದ್ದಾನೆ ಇಲ್ಲ ಕರ್ಕೊಂಡೋಗಿ ಇದು ಮಾಡಿದ್ದಾನೆ ಅದೆಲ್ಲ ಅವ್ನು ಹೇಳ್ಕೊಳೋದು. ಅದು ಬಿಡಿ, ಅದು ಆ ರೀತಿ ಎಲ್ಲ ನನಗಿಷ್ಟ ಇಲ್ಲ ಹೇಳ್ಕೊಳೋದು. ಆ್ಯಂಡ್ ತುಂಬ ಖುಷಿ ಇದೆ ಸರ್. ಅವ್ನು ಪಟ್ಟಿರೋ ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಗ್ತಾ ಇದೆ. ಗೆದ್ದಿದ್ದಾನೆ. ಮುಂದಕ್ಕೆ ಚೆನ್ನಾಗಿ ಬೆಳೀಲಿ ಅಂತ ನನ್ನ ಆಸೆ.